ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಬಾಲ್ಟಿ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ತಮಿಳುನಾಡಿನ ಒಂದು ಸಣ್ಣ ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ 4 ಜನ ಪ್ರಾಣ ಸ್ನೇಹಿತರು ಇರ್ತಾರೆ. ಇವರ ಹೆಸರು ಉದಯ್, ಕುಮಾರ್, ರಮೇಶ್ ಮತ್ತು ಮಣಿ ಆಗಿರುತ್ತೆ. ಉದಯ್ ಮಾಂಸಾಹಾರಿ ಜೀವನ ಮಾಡ್ತಿರ್ತಾನೆ. ಇನ್ನು ಉದಯ್ ಲಾಟರಿ ದಂಧೆ ಮಾಡ್ತಿರ್ತಾನೆ. ಇನ್ನು ಕುಮಾರ್ ಹತ್ರ ಯಾವುದೇ ಜಾಬ್ ಇರಲ್ಲ. ಇನ್ನು ಅವನಿಗೆ ಫ್ಯಾಮಿಲಿ ಕೂಡ ಇರಲ್ಲ. ಅವನೊಬ್ಬ ಅನಾಥ ಆಗಿರ್ತಾನೆ. ಅವನು ತನ್ನ ಖರ್ಚಿಗೆ ಯಾವಾಗಲೂ ಉದಯ್ ಹತ್ರ ದುಡ್ಡು ತಗೋತಿರ್ತಾನೆ. ಇವರನ್ನ ಕಂಡ್ರೆ ಊರಲ್ಲಿ ಎಲ್ಲರೂ ಭಯಪಡ್ತಿರ್ತಾರೆ. ಯಾಕಂದ್ರೆ ಇವರು ಮಾತಿಗೆ ಜಗಳಕ್ಕೆ ಹೋಗ್ತಿರ್ತಾರೆ. ಆದ್ರೆ ಇವರೆಲ್ಲ ತುಂಬಾ ಚೆನ್ನಾಗಿ ಕಬಡ್ಡಿ ಆಡ್ತಿರ್ತಾರೆ ಮತ್ತು ಅಲ್ಲಲ್ಲಿ ಕಬಡ್ಡಿ ಟೂರ್ನಮೆಂಟ್ಗೂ ಹೋಗ್ತಿರ್ತಾರೆ. ಇನ್ನು ಇವರ ಟೀಮ್ ಹೆಸರು ಪಂಚಮ್ ರೈಡರ್ಸ್ ಆಗಿರುತ್ತೆ. ಇವರು ಇನ್ನು ಎಲ್ಲೇ ಹೋದ್ರು ಅಲ್ಲಿ ಅವರೇ ಗೆಲ್ತಿರ್ತಾರೆ. ಇದಕ್ಕೆ ಎಲ್ಲಾ ಜನರು ಇವರ ಮೇಲೆನೆ ಬೆಟ್ ಕಟ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಒಂದು ಕ್ಲಬ್ ಕಡೆಯವರು ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ತಾರೆ. ಈಗ ಪಂಚಮ್ ರೈಡರ್ಸ್ ಕೂಡ ತಾವು ಆಟ ಆಡೋಕೆ ಅಲ್ಲಿಗೆ ಹೋಗ್ತಾರೆ. ಇನ್ನು ಆಸ್ ಯೂಶುವಲಿ ಇವರು ಫೈನಲ್ಸ್ ಗೆ ಬರ್ತಾರೆ. ಇವರ ಅಪೋಸಿಟ್ ಅಲ್ಲಿ ಒಂದು ಟೀಮ್ ಇರುತ್ತೆ. ಅಪೋಸಿಟ್ ಟೀಮ್ ನವರು ಹೇಗಾದ್ರೂ ಮಾಡಿ ಗೆಲ್ಬೇಕಂತ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿರ್ತಾರೆ. ಹೀಗೆ ಇವರು ಅಗ್ರೆಸಿವ್ ಆಗಿ ಆಡ್ತಿದ್ದಾಗ ಪಂಚಮ್ ರೈಡರ್ಸ್ ನ ಒಬ್ಬ ರೈಡರ್ ಕೈನ ಮುರಿದು ಬಿಡ್ತಾರೆ. ಇದರಿಂದ ಉದಯ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಅವನು ಇಲ್ಲಿ ಶಾಂತವಾಗಿರ್ತಾನೆ. ಆಮೇಲೆ ಇವರು ಮತ್ತೆ ಆಟನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಫೈನಲಿ ಇವರೇ ಆಟನ ಗೆಲ್ತಾರೆ. ಆದ್ರೆ ಇಲ್ಲಿ ಅವರಿಗೆ ಒಂದು ವಿಷಯ ಗೊತ್ತಿರಲ್ಲ. ಅವರು ಸೋಲಿಸಿದ ಟೀಮ್ ಹಿಂದೆ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾನೆ. ಆತನ ಹೆಸರು ಭೈರವ್ ಆಗಿರುತ್ತೆ. ಈತ ಜನರಿಗೆ ಬಡ್ಡಿಗೆ ದುಡ್ಡನ್ನ ಕೊಡ್ತಿರ್ತಾನೆ ಮತ್ತು ಇವನ ಹತ್ರ ತುಂಬಾ ದೊಡ್ಡ ಗ್ಯಾಂಗ್ ಇರುತ್ತೆ. ಯಾರು ಇವನ ಮಾತನ್ನ ಕೇಳಲ್ವೋ ಅವರನ್ನ ತುಂಬಾ ಹೊಡಿತಿರ್ತಾನೆ. ಇನ್ನು ಭೈರವಿ ಪೊಸಿಷನ್ ಗೆ ಬರೋಕೆ ತುಂಬಾ ಕೊಲೆಗಳನ್ನ ಮಾಡಿರ್ತಾನೆ ಮತ್ತು ಪೆರಿಮಾಳನ್ನು ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ನ ಕೊಂದು ಈ ಪೊಸಿಷನ್ ಗೆ ಬಂದಿರ್ತಾನೆ. ಇನ್ನು ಅವನಿಗೆ ಇದರಲ್ಲಿ ಅವನ ತಮ್ಮ ಕೂಡ ಹೆಲ್ಪ್ ಮಾಡ್ತಿರ್ತಾನೆ. ಅವನ ಹೆಸರು ಮೂರ್ತಿ ಆಗಿರುತ್ತೆ. ಇನ್ನು ಭೈರವ್ಗೆ ಮುತ್ತು ಅನ್ನೋ ಒಬ್ಬ ರೈಟ್ ಹ್ಯಾಂಡ್ ಕೂಡ ಇರ್ತಾನೆ. ಭೈರವ್ ಲೋನ್ ಕೊಡಕ್ಕೆ ಅನೇಕ ಸ್ಕೀಮ್ ಗಳನ್ನ ತೆಗೆದಿರ್ತಾನೆ. ಅವನು ಅದನ್ನ ಲಾರ್ಜ್ ಬಡ್ಡಿ, ಎಕ್ಸೆಲ್ ಬಡ್ಡಿ ಅಂತ ಕರೀತಿರ್ತಾನೆ. ಇನ್ನು ಭೈರವಿಂದ ಯಾರೆಲ್ಲ ದುಡ್ಡು ತಗೊಂಡಿದ್ದಾರೋ ಅವರು ಟೈಮಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಭೈರವ್ ಅವರ ಜೊತೆ ತುಂಬಾ ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಒಬ್ಬ ವ್ಯಕ್ತಿ ಸರಿಯಾದ ಟೈಮ್ಗೆ ಬಡ್ಡಿ ಕೊಡಲ್ಲ. ಆಗ ಭೈರವ್ ಕಡೆಯ ವ್ಯಕ್ತಿಗಳು ಅವನನ್ನ ಎತ್ಕೊಂಡು ಭೈರವ್ ಹತ್ರ ತಗೊಂಡು ಬರ್ತಾರೆ. ಇಲ್ಲಿ ಬಂದಾಗ ಭೈರವ್ ಅವನ ಬಟ್ಟೆಯನ್ನ ಬೆಚ್ಚಿ ಬೆತ್ತಲೆಯಾಗಿ ನಿಂದಿಸಿರ್ತಾನೆ. ಆಗ ಅಲ್ಲಿ ಆ ವ್ಯಕ್ತಿಯ ಮಗ ಮತ್ತು ಹೆಂಡತಿ ಬರ್ತಾರೆ. ಇವರು ಅವನನ್ನ ಬಿಡಿಸ್ಕೊಂಡು ಹೋಗ್ಬೇಕಂತ ಬಂದಿರ್ತಾರೆ. ಆದ್ರೆ ಅವನ ಹೆಂಡತಿ ಇಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾಳೆ. ಅವನ ಗಂಡನನ್ನ ತುಂಬಾ ಹೊಡೆದಿರ್ತಾರೆ ಮತ್ತು ಅವನ ಮೇಲೆ ಒಂದು ಬಟ್ಟೆ ಕೂಡ ಇರಲ್ಲ. ಇಲ್ಲಿ ಆಕೆ ಭೈರವ್ಗೆ ರಿಕ್ವೆಸ್ಟ್ ಮಾಡ್ತಾಳೆ, ದಯವಿಟ್ಟು ನನ್ನ ಗಂಡನ ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಭೈರವ್ ತನ್ನ ಕಡೆಯವರಿಗೆ ಬೈತಾನೆ. ನಾನು ಆ ವ್ಯಕ್ತಿಗೆ ಅಷ್ಟೊಂದು ಹೊಡಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿ ಭೈರವ್ ನಾಟಕ ಮಾಡ್ತಿರ್ತಾನೆ. ಈಗ ಭೈರವ್ ಆ ವ್ಯಕ್ತಿಗೆ ಅವನು ತಗೊಂಡಿದ್ದ ಸಾಲ ಮತ್ತು ಬಡ್ಡಿಯ ಅಮೌಂಟ್ ನ ಹೇಳ್ತಾನೆ ಮತ್ತು ಆತನಿಗೆ ಹೊಸ ರಿಸಿಪ್ಟ್ ನ ಕೊಡ್ತಾನೆ ಮತ್ತು ನೀನು ಇಷ್ಟು ದುಡ್ಡನ್ನ ಆದಷ್ಟು ಬೇಗ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ನನಗಿಂತ ಕೆಟ್ಟವರು ಯಾರು ಇರಲ್ಲ ಅಂತ ಹೇಳ್ತಾನೆ. ಇನ್ನು ಇದೇ ಏರಿಯಾದಲ್ಲಿ ಪ್ರದೀಪ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಈತ ಕಬಡ್ಡಿ ಪ್ಲೇಯರ್ ಆಗಿರ್ತಾನೆ. ಈತ ಕೂಡ ಭೈರವ್ನಿಂದ ಸಾಲ ತಗೊಂಡಿರ್ತಾನೆ. ಆದ್ರೆ ಸರಿಯಾದ ಟೈಮ್ಗೆ ಅವನಿಗೆ ಬಡ್ಡಿ ಕಟ್ಟೋಕೆ ಆಗ್ತಿರಲ್ಲ. ಏಕೆಂದ್ರೆ ಅವನು ಲೋಕಲ್ ಟೀಮ್ ಅಲ್ಲಿ ಆಡ್ತಿರ್ತಾನೆ. ಇದರಿಂದ ಅವನಿಗೆ ಸರಿಯಾದ ಇನ್ಕಮ್ ಬರ್ತಿರಲ್ಲ. ಅದಕ್ಕೆ ಅವನು ಹೆಚ್ಚಿನ ಅಮೌಂಟ್ ನ ಸಂಪಾದನೆ ಮಾಡ್ಬೇಕಂತ ಸೂಬಾಯ್ ಅನ್ನೋ ಹೊಸ ಟೀಮ್ ಗೆ ಜಾಯ್ನ್ ಆಗ್ತಾನೆ. ಈ ಟೀಮ್ ನ ಓನರ್ ಸೋಡಾ ಬಾಬು ಅನ್ನೋ ವ್ಯಕ್ತಿ ಆಗಿರ್ತಾನೆ. ಆಕ್ಚುಲಿ ಈತ ಭೈರವ್ ಕೊಂದ ಅದೇ ಪೆರಿಮಾಳ್ ಮಗ ಆಗಿರ್ತಾನೆ. ಸೋಡಾ ಬಾಬು ನೋಡೋಕೆ ಎಲ್ಲರ ಮುಂದೆ ಸೋಡಾ ವ್ಯಾಪಾರನ ಮಾಡ್ತಿರ್ತಾನೆ. ಆದ್ರೆ ಅವನು ಒಳಗೆ ತಾನು ಕೂಡ ಬಡ್ಡಿ ದಂಧೆನ ಮಾಡ್ತಿರ್ತಾನೆ. ಆದ್ರೆ ಸೋಡಾ ಬಾಬು ಹೆಚ್ಚಿಗೆ ಸ್ಕೂಲ್ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿರ್ತಾನೆ. ಇನ್ನು ಸೋಡಾ ಬಾಬುಗೆ ವಿಕಿ ಅನ್ನೋ ಒಬ್ಬ ರೈಟ್ ಹ್ಯಾಂಡ್ ಕೂಡ ಇರ್ತಾನೆ. ಯಾವಾಗ್ಲೂ ಸೋಡಾ ಬಾಬು ಮತ್ತು ಭೈರವ್ ನಡುವೆ ಜಗಳ ನಡೀತಿರುತ್ತೆ. ಏಕೆಂದ್ರೆ ಇವರು ಎಲ್ಲಾ ಫೀಲ್ಡ್ ಅಲ್ಲಿ ಒಬ್ಬರಿಗೆ ಒಬ್ಬರು ವಿರುದ್ಧ ನಿಂತಿರ್ತಾರೆ. ಅದು ಇಲ್ಲಿಗಲ್ ಬಿಸ್ನೆಸ್ ಆಗ್ಲಿ, ಬಡ್ಡಿ ದಂಧೆ ಆಗ್ಲಿ ಅಥವಾ ಕಬಡ್ಡಿ ಆಟನೇ ಆಗ್ಲಿ, ಎಲ್ಲದರಲ್ಲಿ ತಾನು ಮುಂದೆ ನಾವು ಮುಂದೆ ಅಂತ ಜಗಳ ಮಾಡ್ತಿರ್ತಾರೆ. ಈಗ ಸೋಡಾ ಬಾಬು ತನ್ನ ಟೀಮ್ ಅಲ್ಲಿ ಪ್ರದೀಪ್ ನ ತಗೋತಾನೆ. ಇನ್ನೊಂದು ಕಡೆ ನಮಗೆ ಪಂಚಮ್ ರೈಡರ್ಸ್ ನ ತೋರಿಸ್ತಾರೆ. ಇವರ ಹತ್ರ ಕೂಡ ಒಂದು ಒಳ್ಳೆ ಆಫರ್ ಬಂದಿರುತ್ತೆ. ಆಗ ಕುಮಾರ್ ತನ್ನ ಎಲ್ಲಾ ಪ್ಲೇಯರ್ಸ್ ನ ಕರೆದು ಒಂದು ಹೋಟೆಲ್ ನಲ್ಲಿ ಮೀಟಿಂಗ್ ಇಡ್ತಾನೆ. ಇಲ್ಲಿ ತನ್ನ ಫ್ರೆಂಡ್ಸ್ ಗೆ ತಮಗೆ ಬಂದ ಆಫರ್ ಬಗ್ಗೆ ಹೇಳ್ತಾನೆ. ಆದ್ರೆ ಉದಯ್ ಇದಕ್ಕೆ ಒಪ್ಪಲ್ಲ. ನಾವು ಯಾವ ಟೀಮ್ ಜೊತೆ ಆಡೋದು ಬೇಡ, ನಮ್ದು ಇಂಡಿವಿಜುವಲ್ ಟೀಮ್ ಇರ್ಲಿ ಅಂತ ಹೇಳ್ತಾನೆ. ಆದ್ರೆ ಕುಮಾರ್ ಇದಕ್ಕೆ ಒಪ್ಪಲ್ಲ. ಅದಕ್ಕೆ ನಮಗೆ ಒಳ್ಳೆ ಅಮೌಂಟ್ ಸಿಗುತ್ತೆ, ನಾವು ಆ ಟೀಮ್ ಇಂದ ಆಡೋದು ಒಳ್ಳೇದು ಅಂತ ಹೇಳ್ತಾನೆ. ಇದಕ್ಕೆ ರಮೇಶ್ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾನೆ. ಆಗ ಎಲ್ಲರೂ ಒಂದೇ ಮಾತಿನಲ್ಲಿ ಇರ್ತಾರೆ. ಈಗ ಉದಯ್ ಕೂಡ ಸರಿ ಆಯ್ತು ಅಂತ ಅವನ ಜೊತೆ ಒಪ್ಕೋತಾನೆ. ಈಗ ಇವರೆಲ್ಲ ಸೇರಿ ಸೋಡಾ ಬಾಬು ಟೀಮ್ ನಲ್ಲಿ ಜಾಯ್ನ್ ಆಗ್ತಾರೆ. ಇನ್ನು ಇವರು ಹೋಟೆಲ್ ನಿಂದ ಹೋಗ್ತಿದ್ದಾಗ ಅಪೋಸಿಟ್ ಟೀಮ್ ನವರು ಕುಮಾರ್ ಮತ್ತು ಅವನ ಫ್ರೆಂಡ್ ಜೊತೆ ಜಗಳ ತಗೋತಾರೆ. ಇಲ್ಲಿ ಕುಮಾರ್ ಅವರನ್ನೆಲ್ಲ ತುಂಬಾ ಹೊಡಿತಾನೆ. ಈ ಮ್ಯಾಟರ್ ಈಗ ಭೈರವ್ ಹತ್ರ ಹೋಗುತ್ತೆ. ಇಲ್ಲಿ ಬಂದಾಗ ಭೈರವ್ ಅವರಿಗೆ ಒಂದು ಆಫರ್ ಕೊಡ್ತಾನೆ. ನೀವು ನನ್ನ ಟೀಮ್ ಅಲ್ಲಿ ಸೇರ್ಕೊಂಡ್ರೆ ಒಳ್ಳೆ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ಆಕ್ಚುಲಿ ಸೋಡಾ ಬಾಬು ಆಫರ್ ಗಿಂತ ದೊಡ್ಡ ಆಫರ್ ಆಗಿರುತ್ತೆ. ಅದಕ್ಕೆ ಕುಮಾರ್ ತನ್ನ ಫ್ರೆಂಡ್ ಜೊತೆ ಮಾತಾಡಿ ಆಯ್ತು ನಾವು ಭೈರವ್ ಟೀಮ್ ಜೊತೆ ಸೇರ್ಕೊಳ್ಳೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರೆಲ್ಲ ಕೂಡ ಸರಿ ಅಂತ ಒಪ್ಕೋತಾರೆ. ಇನ್ನು ಇದೇ ಟೈಮಲ್ಲಿ ಇನ್ನೊಂದು ಕಡೆ ನಮಗೆ ಜೀಮಾ ಅನ್ನೋ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಕೂಡ ಬಡ್ಡಿ ದಂಧೆ ಮಾಡ್ತಿರ್ತಾಳೆ. ಈಕೆಗೆ ಭೈರವ್ ಅಂದ್ರೆ ಆಗ್ತಿರಲ್ಲ. ಆಕೆ ಯಾವಾಗ್ಲೂ ಭೈರವ್ಗೆ ಅಪೋಸಿಟ್ ಹೋಗ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಕಬಡ್ಡಿ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲಾ ಟೀಮ್ಗಳು ಬಂದಿರ್ತವೆ. ಇಲ್ಲಿ ಸೋಡಾ ಬಾಬು ಕೂಡ ತನ್ನ ಟೀಮ್ ಜೊತೆ ಬಂದಿರ್ತಾನೆ. ಆಗ ಅವನು ಉದಯನ ಅಪೋಸಿಟ್ ಟೀಮ್ ಅಲ್ಲಿ ನೋಡಿ ಶಾಕ್ ಆಗ್ತಾನೆ. ಅವರಿಗೆ ನಾವು ಅಷ್ಟು ದೊಡ್ಡ ಆಫರ್ ಕೊಟ್ಟರು ಅವನು ಯಾಕೆ ಭೈರವ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ಅವನಿಗೆ ಭೈರವ್ ಅವರಿಗೆ ನಾವು ಕೊಟ್ಟ ಆಫರ್ ಗಿಂತ ದೊಡ್ಡ ಆಫರ್ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಉದಯ್ ಇಲ್ಲಿ ರೈಡ್ ಮಾಡೋಕೆ ಹೋಗ್ತಿರ್ತಾನೆ. ಆಗ ಅವನು ಅಲ್ಲೇ ಕ್ರೌಡ್ ಅಲ್ಲಿ ನಿಂತಿದ್ದ ಕಾವೇರಿನ ನೋಡ್ತಾನೆ. ಉದಯ್ ಆಕ್ಚುಲಿ ಕಾವೇರಿನ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಒಂದು ಸೆಕೆಂಡ್ ಉದಯ್ ಗಮನ ಆ ಕಡೆ ಹೋಗುತ್ತೆ. ಇದೇ ಟೈಮ್ ನ ನೋಡಿ ಪ್ರದೀಪ್ ಅವನನ್ನ ಔಟ್ ಮಾಡ್ತಾನೆ. ಇದನ್ನ ನೋಡಿ ಭೈರವ್ಗೆ ಅವನ ಮೇಲೆ ಕೋಪ ಬರುತ್ತೆ. ಆದ್ರೆ ಬರ್ತಾ ಬರ್ತಾ ಇವನ ಟೀಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಕೊನೆಗೆ ಭೈರವ್ ಟೀಮೇ ಗೆಲ್ಲುತ್ತೆ.
ಇದನ್ನ ನೋಡಿ ಸೋಡಾಬಾಬು ಏನು ಹೇಳದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನು ಮ್ಯಾಚ್ ಮುಗಿದ ಮೇಲೆ ಕಾವೇರಿ ಉದಯ್ ಹತ್ರ ಬರ್ತಾಳೆ ಮತ್ತು ನಾನು ಇನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಉದಯ್ಗೂ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವನು ಕೂಡ ಕಾವೇರಿನ ಲವ್ ಮಾಡ್ತಿರ್ತಾನೆ. ಈಗ ಸೀನ್ ಇಲ್ಲಿಂದ ಸೋಡಾಬಾಬು ಕಡೆ ಶಿಫ್ಟ್ ಆಗುತ್ತೆ. ಅವನು ಕಬಡ್ಡಿ ಮ್ಯಾಚ್ ಸೋತಿದ್ದಕ್ಕೆ ಅವನಿಗೆ ತುಂಬಾ ಕೋಪ ಬರುತ್ತಿರುತ್ತೆ. ಅದಕ್ಕೆ ಅವನು ಮಾರನೇ ದಿನ ಬೆಳಗ್ಗೆ ತನ್ನ ಕಡೆಯವರಿಗೆ ಹೇಳಿ ಭೈರವ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಇದೇ ವಾರ್ನಲ್ಲಿ ಅವರಿಗೆ ಭೈರವ್ ಕಾರ್ ಸಿಗುತ್ತೆ. ಇದು ತುಂಬಾ ಹಳೆ ಕಾರ್ ಆಗಿರುತ್ತೆ. ಭೈರವ್ಗೆ ತನ್ನ ಕಾರ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆಗ ಸೋಡಾಬಾಬು ಕಡೆಯವರು ಆ ಕಾರ್ನ ಎತ್ಕೊಂಡು ಸೋಡಾಬಾಬು ಹತ್ರ ಬರ್ತಾರೆ. ಇದು ಈಗ ಭೈರವ್ಗೆ ಗೊತ್ತಾದಾಗ ಆತನಿಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ಕಡೆಯವರಿಗೆ ಹೇಗಾದ್ರೂ ಮಾಡಿ ಆ ಕಾರ್ನ ಎತ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಈಗ ಭೈರವ್ ಕಡೆಯವರು ಅಲ್ಲಿಗೆ ಹೋದಾಗ ಸೋಡಾಬಾಬು ಕಡೆಯವರು ಮತ್ತೆ ಅವರನ್ನ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ಇದರಿಂದ ಭೈರವ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆಗ ಅವನು ಉದಯ್ ಮತ್ತು ಅವನ ಟೀಮ್ ನ ಅವನ ಹತ್ರ ಕರೀತಾನೆ. ಉದಯ್ ಇಲ್ಲಿ ಬಂದಾಗ ಭೈರವ್ ಅವನಿಗೆ ಸೋಡಾಬಾಬು ತನ್ನ ಕಾರ್ನ ತಗೊಂಡು ಹೋಗಿದ್ದಾನೆ, ನೀವು ಹೇಗಾದ್ರೂ ಮಾಡಿ ಆ ಕಾರ್ನ ತಗೊಂಡು ಬರ್ಬೇಕು. ಆ ಕಾರ್ನ ನೀವು ತಗೊಂಡು ಬಂದ್ರೆ ನಿಮಗೆ ಹೆಚ್ಚಿನ ಹಣ ಕೊಡ್ತೀನಿ ಅಂತ ಅವರನ್ನ ಕನ್ವಿನ್ಸ್ ಮಾಡ್ತಾನೆ. ಈಗ ಉದಯ್ ಹಣದ ಆಸೆಗೋಸ್ಕರ ಆಯ್ತು ಅಂತ ಒಪ್ಕೊಂಡು ಸೋಡಾಬಾಬು ಹತ್ರ ಹೋಗ್ತಾನೆ. ಈಗ ಉದಯ್ ಮತ್ತು ಕುಮಾರ್ ಅಲ್ಲಿಗೆ ಬರ್ತಾರೆ. ಇಲ್ಲಿ ಬಂದವರು ಸೋಡಾಬಾಬು ಹತ್ರ ಮಾತಾಡ್ತಾರೆ. ಇಲ್ಲಿ ಸೋಡಾಬಾಬು ಅವರಿಗೆ ಕಾರ್ ಕೊಡಲ್ಲ ಅಂತ ಹೇಳ್ತಾರೆ. ಇವರು ಮೊದಲು ಮೆಲ್ಲಗೆ ಮಾತಾಡ್ತಿರ್ತಾರೆ. ಆದ್ರೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿರುತ್ತೆ. ಆಗ ಉದಯ್ ಕಡೆಯವರು ಸೋಡಾಬಾಬುಗೆ ಹೊಡೆದು ಅಲ್ಲಿಂದ ಕಾರ್ ತಗೊಂಡು ಬರ್ತಾರೆ. ಇದನ್ನ ನೋಡಿ ಭೈರವ್ ತುಂಬಾ ಖುಷಿ ಆಗ್ತಾನೆ, ಏಕೆಂದ್ರೆ ತನ್ನ ಕಡೆಯವರು ಮಾಡಕ್ಕೆ ಆಗದ ಕೆಲಸನ ಉದಯ್ ಮತ್ತು ಕುಮಾರ್ ಮಾಡಿರ್ತಾರೆ. ಅದಕ್ಕೆ ಅವನು ತುಂಬಾ ಖುಷಿಯಾಗಿ ಆ ಜೀಪ್ ನ ಕುಮಾರ್ ಮತ್ತು ಉದಯ್ಗೆ ಗಿಫ್ಟ್ ಆಗಿ ಕೊಟ್ಬಿಡ್ತಾನೆ. ಏಕೆಂದ್ರೆ ಅವನಿಗೆ ಕಾರ್ ಕಿಂತ ತನ್ನ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈಗ ನೋಡ್ತಿದ್ದಂಗೆ ಕುಮಾರ್ ಟೀಮ್ ಕಬಡ್ಡಿ ಆಡೋದರ ಜೊತೆಗೆ ಭೈರವ್ ಜೊತೆ ಸೇರಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಹಣದ ವಸೂಲಿ ಮಾಡ್ತಿರ್ತಾರೆ. ಆದ್ರೆ ಇದನ್ನೆಲ್ಲ ನೋಡಿ ಕಾವೇರಿಗೆ ಇಷ್ಟ ಆಗಲ್ಲ. ಆಕೆ ಉದಯನಿಂದ ದೂರ ಆಗ್ತಿರ್ತಾಳೆ. ಆದ್ರೆ ಈಗ ಉದಯ್ ಮತ್ತು ಅವನ ಟೀಮ್ ಭೈರವ್ ಜೊತೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಈಗ ಆಲ್ಮೋಸ್ಟ್ ಕಬಡ್ಡಿನ ಬಿಟ್ಟಿರ್ತಾರೆ, ಏಕೆಂದ್ರೆ ಅವರು ಪೂರ್ತಿಯಾಗಿ ಬಡ್ಡಿ ದಂಧೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವರಿಂದಾಗಿ ಈಗ ಭೈರವ್ ಗ್ಯಾಂಗ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅವನ ಹೆಸರು ಎಲ್ಲ ಕಡೆ ಕೇಳ್ತಿರುತ್ತೆ. ಇನ್ನು ಜನ ಉದಯ್ ಮತ್ತು ಅವನ ಗ್ಯಾಂಗ್ ಕಡೆಯಿಂದಾಗಿ ಭೈರವ್ಗೆ ಇನ್ನೂ ಜಾಸ್ತಿ ಭಯ ಪಡ್ತಿರ್ತಾರೆ. ಹೀಗಿದ್ದಾಗ ಉದಯ್ ಮತ್ತು ಅವನ ಗ್ಯಾಂಗ್ ಕಡೆಯವರು ಒಂದು ದಿನ ಭೈರವ್ ಮನೆಗೆ ಬರ್ತಾರೆ. ಆಗ ಇಲ್ಲಿ ಒಬ್ಬ ವ್ಯಕ್ತಿನ ಬಟ್ಟೆ ಬಿಚ್ಚಿ ಹೊಡಿತಿರ್ತಾರೆ. ಅವನ ಮುಂದೆ ಅವನ ಹೆಂಡತಿ ಮತ್ತು ಮಗಳು ನಿಂತಿರ್ತಾರೆ. ಉದಯ್ ಆ ವ್ಯಕ್ತಿ ಯಾರಿರ್ಬೋದು ಅಂತ ಅವನನ್ನ ಗಮನವಿಟ್ಟು ನೋಡ್ತಾನೆ. ಆಗ ಅವನಿಗೆ ಆತ ಪ್ರದೀಪ್ ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ಪ್ರದೀಪ್ ಭೈರವ್ನಿಂದ ಸಾಲ ತಗೊಂಡಿರ್ತಾನೆ. ಆದ್ರೆ ಅವನು ಸರಿಯಾದ ಟೈಮ್ಗೆ ದುಡ್ಡು ಕಟ್ಟಿರಲ್ಲ. ಅದಕ್ಕೆ ಈಗ ಭೈರವ್ ಅವನನ್ನ ಎತ್ಕೊಂಡು ಬಂದು ಅವನ ಹೆಂಡತಿ ಮತ್ತು ಮಗಳ ಮುಂದೆ ಅವನನ್ನ ಬಟ್ಟೆ ಬಿಚ್ಚಿ ಹೊಡಿತಿರ್ತಾನೆ. ಇನ್ನು ಭೈರವ್ ಅವನನ್ನ ಹೊಡೆದ ಮೇಲೆ ಅವನಿಗೆ ವಾರ್ನಿಂಗ್ ಕೊಟ್ಟು ಆದಷ್ಟು ಬೇಗ ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡು ಅಂತ ಅಲ್ಲಿಂದ ಕಳಿಸ್ತಾನೆ. ಈಗ ಪ್ರದೀಪ್ ತನ್ನ ಹೆಂಡತಿ ಮತ್ತು ಮಗಳನ್ನ ಕರ್ಕೊಂಡು ಹೊರಗೆ ಬರ್ತಾನೆ. ಇವನಿಗೆ ತುಂಬಾ ಅವಮಾನ ಆಗಿರುತ್ತೆ. ಅದಕ್ಕೆ ಅವನು ಅವಮಾನ ತಾಳಕ್ಕಾಗದೆ ರೋಡ್ ಮೇಲೆ ಹೋಗ್ತಿದ್ದಾಗ ಒಂದು ಲಾರಿ ಕೆಳಗೆ ಬೀಳ್ತಾನೆ. ಆದ್ರೆ ಅವನು ಅಲ್ಲಿ ಸಾಯಲ್ಲ. ಅವನಿಗೆ ತುಂಬಾ ಗಂಭೀರವಾಗಿ ಗಾಯವಾಗಿರುತ್ತೆ. ಇದನ್ನ ನೋಡಿ ಉದಯ್ ಮತ್ತು ಅವನ ಟೀಮ್ ನವರು ಅವನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲಿ ಬಂದಾಗ ಉದಯ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏಕೆಂದ್ರೆ ಪ್ರದೀಪ್ ಬೇರೆ ಯಾರು ಅಲ್ಲ, ಕಾವೇರಿ ಅಣ್ಣ ಆಗಿರ್ತಾನೆ. ಇದನ್ನ ನೋಡಿ ಉದಯ್ಗೆ ತುಂಬಾ ಬೇಜಾರಾಗುತ್ತೆ. ಆಗ ಅಲ್ಲಿ ಡಾಕ್ಟರ್ ಬಂದು ಪ್ರದೀಪ್ ಕಾಲನ್ನ ನಾವು ಕಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅವನು ಪೂರ್ತಿ ಲೈಫ್ ಅಲ್ಲಿ ಕಬಡ್ಡಿ ಮತ್ತೆ ಆಡೋಕೆ ಆಗಲ್ಲ. ಇದನ್ನ ನೋಡಿ ಉದಯ್ಗೆ ತುಂಬಾ ಬೇಜಾರಾಗುತ್ತೆ. ತಾನು ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಅಂತ ಅವನಿಗೆ ಅರ್ಥವಾಗುತ್ತೆ. ಅವನು ಕಾವೇರಿಗೆ ನಾನು ಈಗಿಂದ ಈ ದಂಧೆನ ಬಿಟ್ಬಿಡ್ತೀನಿ, ಯಾಕಂದ್ರೆ ಇದರಿಂದ ತುಂಬಾ ಅಮಾಯಕ ಜನರ ಪ್ರಾಣ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕಾವೇರಿ ಅವನ ಮಾತನ್ನ ನಂಬಲ್ಲ. ಆಕೆ ಅವನ ಮೇಲೆ ತುಂಬಾ ಕೋಪ ಮಾಡ್ತಾಳೆ. ಈಗ ಉದಯ್ ಅಲ್ಲಿಂದ ಬೇಜಾರಲ್ಲಿ ತನ್ನ ಫ್ರೆಂಡ್ಸ್ ಹತ್ರ ಬರ್ತಾನೆ. ಇಲ್ಲಿ ಬಂದು ಕುಮಾರ್ಗೆ ನಾವು ಈಗಿಂದ ಭೈರವ್ಗೆ ಹೆಲ್ಪ್ ಮಾಡೋದು ಬೇಡ, ಏಕೆಂದ್ರೆ ಅವನು ಅಮಾಯಕರ ಜನರ ಪ್ರಾಣ ತೆಗೆದಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಕುಮಾರ್ ಇದಕ್ಕೆ ಒಪ್ಪಲ್ಲ. ಅವನು ಬಡ್ಡಿ ದಣ ಕೊಡ್ತಿದ್ದಾನೆ. ಅವರು ದುಡ್ಡು ಕೊಡೋದಾದಾಗ ಅವನ ಜೊತೆ ಕೆಟ್ಟ ಕೆಲಸ ಮಾಡ್ತಾನೆ. ಇದರಿಂದ ನಮಗೆ ದುಡ್ಡು ಬರ್ತಾ ಇದೆ, ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆದ್ರೆ ಉದಯ್ ಇದಕ್ಕೆ ಒಪ್ಪಲ್ಲ. ಆಗ ಮಣಿ ಉದಯ್ ಕಡೆ ನಿಂತ್ಕೋತಾನೆ. ಇನ್ನು ರಮೇಶ್ ಕುಮಾರ್ಗೆ ಸಪೋರ್ಟ್ ಮಾಡ್ತಾನೆ. ಈಗ ಇವರಿಬ್ಬರು ಬೇರೆ ಬೇರೆ ಆಗ್ತಾರೆ. ಈಗ ಸೀನಿಲಿಂದ ಪೊಲೀಸ್ ಟೀಮ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಆಪರೇಷನ್ ಕುಬೇರ್ ಅನ್ನೋ ಒಂದು ಆಪರೇಷನ್ ನ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಸೋಡಾಬಾಬು ಮತ್ತು ಭೈರವ್ ಮಾಡ್ತಿದ್ದ ದಂಧೆ ಮೇಲೆ ರೈಡ್ ಮಾಡ್ತಾರೆ. ಇನ್ನು ಇವರು ಜೀಮಾ ಮೇಲೇನೂ ರೈಡ್ ಮಾಡಿರ್ತಾರೆ. ಇಲ್ಲಿ ಪೊಲೀಸರಿಗೆ ಜೀಮಾ ಮತ್ತು ಸೋಡಾಬಾಬು ಹತ್ರ ತುಂಬಾ ಹಣ ಸಿಗುತ್ತೆ. ಅವರು ಅದನ್ನ ತಮ್ಮ ಕಸ್ಟಡಿಗೆ ತಗೋತಾರೆ. ಆದ್ರೆ ಇಲ್ಲಿ ಭೈರವಿಂದ ಅವರಿಗೆ ಏನೂ ಸಿಗಲ್ಲ. ಅವನು ತುಂಬಾ ಹುಷಾರಾಗಿರ್ತಾನೆ. ಅವನು ಪೊಲೀಸರ ಕೈಗೆ ಸಿಕ್ಕಿ ಬೀಳಲ್ಲ. ಆದ್ರೆ ಅವನಿಗೆ ಇನ್ನೊಂದು ಭಯ ಇರುತ್ತೆ. ಆಕ್ಚುಲಿ ಪ್ರದೀಪ್ ಅವನ ಮೇಲೆ ಕೇಸ್ ಹಾಕಿರ್ತಾನೆ. ಏಕೆಂದ್ರೆ ಭೈರವ್ ಒಂದು ಬ್ಯಾಂಕ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಕೇಸ್ ಇದ್ರೆ ನಾನು ಆ ಬ್ಯಾಂಕ್ ನ ಸ್ಟಾರ್ಟ್ ಮಾಡೋಕೆ ಆಗಲ್ಲ. ಅದಕ್ಕೆ ಇದನ್ನ ಹೇಗಾದ್ರೂ ಮಾಡಿ ಕೇಸ್ನ ವಾಪಸ್ ತಗೊಳ್ಳುವಂತೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಅವನು ಕುಮಾರ್ಗೆ ಹೇಗೆ ಪ್ರದೀಪ್ ಮನೆಗೆ ಹೋಗಿ ಅವರಿಗೆ ವಾರ್ನಿಂಗ್ ಕೊಡಿ ಮತ್ತು ಕೇಸ್ನ ವಾಪಸ್ ತಗೊಳ್ಳುವಂತೆ ಮಾಡು ಅಂತ ಹೇಳ್ತಾನೆ. ಈಗ ಕುಮಾರ್ ಕಾವೇರಿ ಹತ್ರ ಹೋಗಿ ಈ ಕೇಸ್ನ ವಾಪಸ್ ತಗೋ, ಇಲ್ಲಾಂದ್ರೆ ನಿನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಉದಯನ್ ಬರ್ತಾನೆ. ಈಗ ಕುಮಾರ್ ಕಾವೇರಿನ ಕರ್ಕೊಂಡು ಭೈರವ್ ಹತ್ರ ಬರ್ತಾನೆ. ಆದ್ರೆ ಉದಯನ್ ಕಾವೇರಿಗೆ ನೀನು ಇಲ್ಲಿಂದ ಹೋಗು, ಇಲ್ಲಿ ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ತಾನೆ. ಆದ್ರೆ ಕಾವೇರಿ ನಾನು ಯಾರಿಗೂ ಭಯಪಡಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಳೆ. ಈಗ ಇವರು ಭೈರವನ್ ಮುಂದೆ ಬಂದಾಗ ಭೈರವನಲ್ಲಿ ಒಂದು ಲೆಟರ್ ನ ಕಾವೇರಿಗೆ ಕೊಡ್ತಾನೆ. ಇದರ ಮೇಲೆ ಸೈನ್ ಮಾಡಿ ಕೇಸ್ನ ವಾಪಸ್ ತಗೋ ಅಂತ ಹೇಳ್ತಾನೆ.
ಆದ್ರೆ ಕಾವೇರಿ ಅದಕ್ಕೆ ಒಪ್ತಿರಲ್ಲ. ಆಗ ಭೈರವನ್ ಕಡೆಯವರು ಫೋರ್ಸ್ಫುಲಿ ಆಕೆಗೆ ಸೈನ್ ಮಾಡುವಂತೆ ಹೇಳ್ತಿರ್ತಾರೆ. ಇದನ್ನು ನೋಡಿ ಉದಯನ್ಗೆ ತುಂಬಾ ಕೋಪ ಬರುತ್ತೆ. ಆಗ ಅವನು ಭೈರವನ್ ಕಡೆಯ ರೈಟ್ ಹ್ಯಾಂಡ್ ಮುತ್ತುಸ್ವಾಮಿಗೆ ತುಂಬಾ ಹೊಡಿತಾನೆ. ಅದಕ್ಕೆ ಈಗ ಭೈರವನ್ ಕಡೆಯವರಿಗೆ ಕೋಪ ಬಂದು ಅವರು ಉದಯ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಮಣಿ ಮತ್ತು ರಮೇಶ್ ಸೇರಿ ಉದಯನ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ಕುಮಾರ್ ಮಾತ್ರ ಸೈಡ್ಗೆ ನಿಂತಿರ್ತಾನೆ. ಇನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ ಕುಮಾರ್ಗೆ ತಾನು ಕೂಡ ಉದಯನ್ಗೆ ಸಪೋರ್ಟ್ ಮಾಡ್ಬೇಕಂತ ಅರ್ಥವಾಗುತ್ತೆ. ಯಾಕಂದ್ರೆ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಈಗ ಇವರು 4 ಜನ ಸೇರಿ ಭೈರವನ್ ಕಡೆಯವರಿಗೆ ತುಂಬಾ ಹೊಡಿತಾರೆ. ಇದರಿಂದ ಭೈರವನ್ಗೆ ತುಂಬಾ ಕೋಪ ಬರುತ್ತೆ. ಇನ್ನು ರಾತ್ರಿ ಆದಾಗ ಭೈರವನ್ ವಕೀಲ್ ಅವನ ಹತ್ರ ಬರ್ತಾನೆ ಮತ್ತು ಅವನಿಗೆ ನೀವು ಆದಷ್ಟು ಬೇಗ ಬ್ಯಾಂಕ್ ನ ಲಾಂಚ್ ಮಾಡಬೇಕು, ಇಲ್ಲಾಂದ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ಸ್ ಬರಬಹುದು ಅಂತ ಹೇಳ್ತಾನೆ. ಅದಕ್ಕೆ ಭೈರವನ್ ತನ್ನ ಬ್ಯಾಂಕ್ ಲಾಂಚ್ ಆಗುವವರೆಗೂ ಸುಮ್ಮನಿರ್ಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನೊಂದು ಕಡೆ ಜೀಮಾ ಕುಮಾರ್ನ ತನ್ನ ಹತ್ರ ಕರೀತಾಳೆ ಮತ್ತು ಆತನಿಗೆ ನೀವು ಸೋಡಾಬಾಬು ಮತ್ತು ಭೈರವ್ ಇಬ್ಬರಿಗೆ ಶತ್ರುಗಳಾಗಿದ್ದೀರಿ. ಈಗ ನೀವು ನನ್ನ ಜೊತೆ ಇದ್ರೆ ಮಾತ್ರ ಬದುಕಬಹುದು. ಅದಕ್ಕೆ ನಿಮ್ಮ ಟೀಮ್ ನನ್ನ ಜೊತೆ ಸೇರ್ಕೊಂಡ್ರೆ ನಾನು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಕುಮಾರ್ ಆಕೆ ಮಾತನ್ನ ಕೇಳಲ್ಲ. ನಾವು ಈಗ ಯಾರ ಟೀಮ್ ಅಲ್ಲಿ ಇರಲ್ಲ ಅಂತ ಹೇಳ್ತಾನೆ. ಇನ್ನು ಆತ ಅಷ್ಟು ಹೇಳಿ ಅಲ್ಲಿಂದ ಹೋಗ್ತಿದ್ದಾಗ ಜೀಮಾ ಅವನನ್ನ ಅಲ್ಲಿ ತಡಿತಾಳೆ. ಈಗ ಸಿನಿಲಿಂದ ಉದಯ್ ಕಡೆ ಶಿಫ್ಟ್ ಆಗುತ್ತೆ. ಅವನು ತನ್ನ ತಾಯಿನ ಬಸ್ ಸ್ಟಾಂಡ್ ಗೆ ಬಿಡೋಕೆ ಬಂದಿರ್ತಾನೆ. ಏಕೆಂದ್ರೆ ಆಕೆ ತನ್ನ ತಮ್ಮನ ಮನೆಗೆ ಹೋಗ್ತಿರ್ತಾಳೆ. ಇಲ್ಲಿ ಉದಯ್ಗೆ ಮಣಿ ಫೋನ್ ಮಾಡ್ತಾನೆ. ಅವನು ಫೋನ್ ಅಲ್ಲಿ ಮಾತಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಆಟೋದಲ್ಲಿ ಬಂದು ತನ್ನ ತಾಯಿಗೆ ಚಾಕು ಚುಚ್ಚಿ ಅಲ್ಲಿಂದ ಓಡೋಗ್ತಾನೆ. ಆಕ್ಚುಲಿ ಇದನ್ನೆಲ್ಲ ಜೀಮಾ ಸೋಡಾಬಾಬುಗೆ ಹೇಳಿ ಮಾಡಿಸಿರ್ತಾಳೆ. ಈಗ ಉದಯ್ ತನ್ನ ತಾಯಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಕುಮಾರ್ ಮತ್ತು ಅವನ ಗ್ಯಾಂಗ್ ಕೂಡ ಅವನನ್ನ ಮೀಟ್ ಆಗೋಕೆ ಬರ್ತಾರೆ. ಇಲ್ಲಿ ಕುಮಾರ್ ಉದಯನ್ಗೆ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದು ಸೋಡಾಬಾಬು ಕಡೆಯವರು ಅಂತ ಹೇಳ್ತಾನೆ. ಇದನ್ನು ಕೇಳಿ ಉದಯನ್ಗೆ ತುಂಬಾ ಕೋಪ ಬರುತ್ತೆ. ಅವನು ಹೇಗಾದ್ರೂ ಮಾಡಿ ಸೋಡಾಬಾಬುನ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಾನೆ. ಈಗ ಜೀಮಾ ಕೂಡ ಇವರಿಗೆ ಅದರಲ್ಲಿ ಹೆಲ್ಪ್ ಮಾಡ್ತಾಳೆ. ಈಗ ಇವರೆಲ್ಲ ಸೇರಿ ಪ್ಲಾನ್ ಮಾಡ್ತಾರೆ ಮತ್ತು ಸೋಡಾಬಾಬುನ ಅಬ್ಸರ್ವ್ ಮಾಡ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಸೋಡಾಬಾಬು ಒಂದು ಏರಿಯಾದಿಂದ ಹೋಗ್ತಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಆಗ ಇವರೆಲ್ಲ ವೇಟ್ ಮಾಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕೊಂದು ಬಿಡ್ತಾರೆ. ಈಗ ಇವರು ಸೋಡಾಬಾಬುನ ಕೊಂದು ಒಂದು ಹೋಟೆಲ್ ನಲ್ಲಿದ್ದಾಗ ಅಲ್ಲಿ ಒಂದು ವ್ಯಾನ್ ಬಂದು ಇವರನ್ನ ಆಕ್ಸಿಡೆಂಟ್ ಮಾಡೋಕೆ ಟ್ರೈ ಮಾಡುತ್ತೆ. ಇನ್ನು ಆ ವೆಹಿಕಲ್ ಮೇಲೆ ಭೈರವ್ ಕಂಪನಿಯ ಲೋಗೋ ಇರುತ್ತೆ. ಇದನ್ನ ನೋಡಿ ಇವರಿಗೆ ಭೈರವೇ ತಮ್ಮನ್ನ ಕೊಲ್ಲೋಕೆ ಟ್ರೈ ಮಾಡಿದ್ದಾನೆ ಅಂತ ಅನ್ಕೋತಾರೆ. ಇನ್ನೊಂದು ಕಡೆ ಭೈರವನ್ ಒಂದು ಬ್ಯಾಂಕ್ ನ ಓಪನ್ ಮಾಡೋದ್ರಲ್ಲಿರ್ತಾನೆ. ಆಗ ಉದಯನ್ ಮತ್ತು ಅವನ ಟೀಮ್ ರಾತ್ರಿ ಟೈಮಲ್ಲಿ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಗಲೀಜ್ ಮಾಡ್ಬಿಡ್ತಾರೆ. ಅಂದ್ರೆ ಅವರು ಅಲ್ಲಿ ಬೋರ್ಡ್ ಮತ್ತು ಬಿಲ್ಡಿಂಗ್ ಮೇಲೆ ಬ್ಲಾಕ್ ಕಲರ್ ಪೇಂಟ್ ನ ಬಿಸಾಕ್ತಾರೆ. ಇನ್ನು ಈಗ ಮಾರದಿನ ಭೈರವ್ ತನ್ನ ಬ್ಯಾಂಕ್ ನ ಓಪನ್ ಮಾಡ್ಬೇಕಂತ ಅಲ್ಲಿ ಬಂದಾಗ ಅಲ್ಲಿನ ದೃಶ್ಯ ನೋಡಿ ಅವನು ಶಾಕ್ ಆಗ್ತಾನೆ. ಇದರಿಂದ ಅವನಿಗೆ ತುಂಬಾ ಅವಮಾನ ಆಗುತ್ತೆ. ಆಕ್ಚುಲಿ ಉದಯನ್ ಮತ್ತು ಅವನ ಟೀಮ್ ಗೆ ಭೈರವನಿ ಬ್ಯಾಂಕ್ ನ ಓಪನ್ ಮಾಡಿದ್ರೆ ಎಲ್ಲರ ಮೇಲೆ ರಿವೆನ್ಸ್ ತಗೋತಾನೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವರು ಹಾಗೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಭೈರವನ್ ಸ್ಟಾಪ್ ಆಗಲ್ಲ. ಅವನು ಹಾಗೆ ಬ್ಯಾಂಕ್ ನ ಓಪನ್ ಮಾಡ್ತಾನೆ. ಈಗ ಸಿನಿಲಿಂದ ಭೈರವನ್ ಮತ್ತು ಅವನ ಟೀಮ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಒಂದು ಲಾಡ್ಜ್ ನಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆಗ ಅಲ್ಲಿ ಜೀಮಾ ಬರ್ತಾಳೆ. ಈಗ ಇವರಿಗೆ ನೀವು ಇಲ್ಲಿರೋದು ಸೇಫ್ ಅಲ್ಲ, ಅದಕ್ಕೆ ನೀವು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗಿ, ನಾನು ನೀವು ಅಲ್ಲಿ ಬಚ್ಚಿಟ್ಕೊಳ್ಳೋಕೆ ನಿಮಗೆ ಏರ್ಪಾಟ್ನ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಮತ್ತು ಆಕೆ ಉದಯ್ಗೆ ನೀನು ಟೆನ್ಷನ್ ತಗೋಬೇಡ, ನಿಮ್ಮ ತಾಯಿನ ನಾನೇ ನೋಡ್ಕೋತೀನಿ, ಅದಕ್ಕೆ ಒಬ್ಬ ಮನುಷ್ಯನನ್ನ ಕೂಡ ನೇಮಕ ಮಾಡಿದ್ದೀನಿ, ಅದಕ್ಕೆ ನೀನು ದುಡ್ಡು ತಗೊಂಡು ಇಲ್ಲಿಂದ ಹೋಗಿ ಕನ್ಯಾಕುಮಾರಿಯಲ್ಲಿ ಬಚ್ಚಿಟ್ಕೋ ಅಂತ ಹೇಳ್ತಾಳೆ. ಮತ್ತು ಅವರಿಗೆ ಸ್ವಲ್ಪ ದುಡ್ಡನ್ನ ಕೂಡ ಕೊಡ್ತಾಳೆ. ಇನ್ನು ರಾತ್ರಿ ಆದಾಗ ಉದಯ್ ತನ್ನ ಪ್ಲಾನ್ ನ ಚೇಂಜ್ ಮಾಡ್ತಾನೆ. ನಾವಿಲ್ಲಿಂದ ಓಡೋಗೋದು ಬೇಡ ಅಂತ ಹೇಳ್ತಾನೆ. ಏಕೆಂದ್ರೆ ಅವನಿಗೆ ಅವನ ತಾಯಿನ ಬಿಟ್ಟು ಹೋಗೋಕೆ ಇಷ್ಟ ಇರಲ್ಲ. ಆದ್ರೆ ಕುಮಾರ್ ಇದಕ್ಕೆ ಅಪೋಸ್ ಮಾಡ್ತಾನೆ. ನಾವಿಲ್ಲಿಂದ ಹೋಗ್ಬೇಕು, ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ. ಆದ್ರೆ ಉದಯ್ ಅವನ ಮಾತನ್ನ ಕೇಳಲ್ಲ. ನಾವಿಲ್ಲಿಂದ ಹೋಗ್ಬಾರ್ದು, ಎಲ್ಲ ಡಿಸಿಷನ್ ನ ನೀನೇ ತಗೋತೀಯ, ಅದಕ್ಕೆ ನಾವು ಈ ಕಂಡೀಷನ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಕುಮಾರ್ಗೆ ಜೀಮಾ ಕಾಲ್ ಮಾಡ್ತಾಳೆ. ಈಕೆ ಕುಮಾರ್ಗೆ ಭೈರವನ್ ಕಡೆವರೆಗೆ ನಿಮ್ಮ ಅಡ್ರೆಸ್ ಗೊತ್ತಾಗಿದೆ, ಅವರು ನಿಮ್ಮನ್ನ ಕೊಲ್ಲೋಕೆ ಬರ್ತಿದ್ದಾರೆ, ಆದಷ್ಟು ಬೇಗ ಅಲ್ಲಿಂದ ಎಸ್ಕೇಪ್ ಆಗಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಉದಯ್ ರೂಮ್ ಅಲ್ಲಿದ್ದಾಗ ಅವನಿಗೆ ಮುತ್ತುಸ್ವಾಮಿ ಕಾಲ್ ಮಾಡ್ತಾನೆ. ಈತ ಭೈರವನ್ ರೈಟ್ ಹ್ಯಾಂಡ್ ಆಗಿರ್ತಾನೆ. ಈತ ಉದಯನ್ಗೆ ನಿಮ್ಮ ಕಡೆಯಿಂದ ಒಬ್ಬ ವ್ಯಕ್ತಿ ನಮಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ, ನಿಮ್ಮಲ್ಲಿ ಯಾರೋ ಟ್ರೇಟರ್ ಇದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಉದಯನ್ ಮುತ್ತುಸ್ವಾಮಿ ಮಾತನ್ನ ಮೊದಲು ನಂಬಲ್ಲ. ಆದ್ರೆ ಅವನಿಗೆ ಆಮೇಲೆ ಕುಮಾರ್ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಕುಮಾರನ್ ಅದೇ ಟೈಮಲ್ಲಿ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ. ಇಲ್ಲಿ ಜೀಮಾ ಅವನಿಗೆ ಕಾಲ್ ಮಾಡಿದ್ದಾಳೆ ಅಂತ ಉದಯನ್ಗೆ ಗೊತ್ತಿರಲ್ಲ. ಈ ಕಡೆ ಜೀಮಾ ಕುಮಾರ್ಗೆ ನೀನು ಅವರನ್ನ ಬಿಟ್ಟು ನೀನೊಬ್ಬನೇ ಅಲ್ಲಿಂದ ಓಡೋಗು ಅಂತ ಹೇಳ್ತಿರ್ತಾಳೆ. ಆದ್ರೆ ಕುಮಾರ್ ಮಾತ್ರ ನಾನು ನನ್ನ ಸ್ನೇಹಿತರನ್ನ ಬಿಟ್ಟು ಒಬ್ಬನೇ ಹೋಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು ಫೋನ್ ಕಟ್ ಮಾಡಿ ರೂಮ್ ಒಳಗೆ ಬರ್ತಾನೆ. ಇಲ್ಲಿ ಬಂದು ತನ್ನ ಫ್ರೆಂಡ್ಸ್ ಗೆ ಎಲ್ಲ ನಿಜ ಹೇಳ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಭೈರವನ್ ಕಡೆಯವರು ಅಲ್ಲಿಗೆ ಬರ್ತಾರೆ. ಇವರು ಇಲ್ಲಿ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಕುಮಾರ್ ಮತ್ತು ಅವನ ಟೀಮ್ ಸೇರಿ ಎಲ್ಲರನ್ನ ಹೊಡಿತಾರೆ ಮತ್ತು ಅಲ್ಲಿಂದ ಹೊರಗೆ ಓಡಿ ಬರ್ತಾರೆ. ಇವರು ಓಡ್ತಾ ಓಡ್ತಾ ಹೊರಗೆ ಬಂದಾಗ ಅಲ್ಲಿ ಭೈರವನ್ ನಿಂತಿರ್ತಾನೆ. ಈಗ ಇವರು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಬೇರೆ ಬೇರೆ ಕಡೆ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಕುಮಾರ್ ಮತ್ತು ರಮೇಶ್ ಭೈರವನ್ ಕಡೆಯವರಿಗೆ ಸಿಕ್ಕಿಬಿಡ್ತಾರೆ. ಇಲ್ಲಿ ಭೈರವನ್ ತನ್ನ ಕಡೆಯವರಿಗೆ ಕುಮಾರ್ನ ಬಿಟ್ಟು ರಮೇಶ್ನ ಕೊಂದ್ಬಿಡಿ ಅಂತ ಹೇಳ್ತಾನೆ. ಏಕೆಂದ್ರೆ ನಾನು ಜೀಮಾಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಕುಮಾರ್ನ ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಇದನ್ನು ನೋಡಿ ರಮೇಶ್ಗೆ ಶಾಕ್ ಆಗುತ್ತೆ. ಅವನು ಕುಮಾರ್ಗೆ ನೀನೆ ದ್ರೋಹಿನ ಅಂತ ಕೇಳ್ತಾನೆ. ಆದ್ರೆ ಇಲ್ಲಿ ಕುಮಾರ್ ಅವರ ಜೊತೆ ಫೈಟ್ ಮಾಡಿ ರಮೇಶ್ನ ಅಲ್ಲಿಂದ ಓಡಿಸ್ತಾನೆ. ಆದ್ರೆ ಈಗಲೂ ರಮೇಶ್ಗೆ ಕುಮಾರ್ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಅವನು ಪದೇ ಪದೇ ಕುಮಾರ್ಗೆ ನಿಜ ಹೇಳು ಅಂತ ಕೇಳ್ತಿರ್ತಾನೆ. ಆಗ ಕುಮಾರ್ ಅವನಿಗೆ ಈಗ ಟೈಮ್ ಇಲ್ಲ, ನಾನು ಆಮೇಲೆಲ್ಲ ನಿಜನ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಇಲ್ಲಿಂದ ಓಡ್ತಿದ್ದಾಗ ಭೈರವ್ ಒಂದು ಬಾಲೆ ತಗೊಂಡು ಅದನ್ನ ರಮೇಶ್ ಕಡೆ ಹೋಗಿತಾನೆ. ಈಗ ರಮೇಶ್ಗೆ ಅದು ಚುಚ್ಕೊಂಡು ರಮೇಶ್ ಅಲ್ಲೇ ಸತ್ತೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಮಣಿ ಮತ್ತು ಉದಯ್ ಕೂಡ ಬರ್ತಾರೆ. ಇವರು ರಮೇಶ್ ಸತ್ತೋಗಿರೋದನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ. ಉದಯ್ ಅವನ ಬಾಡಿ ಹತ್ರ ಹೋಗ್ತಿರ್ತಾನೆ. ಆದ್ರೆ ಮಣಿ ಅವನನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾನೆ. ಇನ್ನು ಇವರು ಅಲ್ಲಿಂದ ಮೂವರು ಓಡ್ತಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಭೈರವ್ ಕಡೆಯವರು ಇವರನ್ನ ರೌಂಡ್ ಅಪ್ ಮಾಡ್ತಾರೆ. ಇಲ್ಲಿ ಭೈರವ್ ಕಡೆಯವರು ಉದಯ್ ಮತ್ತು ಕುಮಾರ್ನ ಗಟ್ಟಿಯಾಗಿ ಹಿಡ್ಕೋತಾರೆ. ಆಗ ಭೈರವ್ ಇಲ್ಲಿ ಬಂದು ಮಣಿನ ಸಾಯಿಸ್ಬಿಡ್ತಾನೆ. ಇದನ್ನು ನೋಡಿ ಉದಯನ್ಗೆ ತುಂಬಾ ಕೋಪ ಬರುತ್ತೆ. ಅವನ ಕೋಪ ಕಂಟ್ರೋಲ್ ಆಗ್ತಿರಲ್ಲ. ಯಾಕಂದ್ರೆ ಅವನ ಕಣ್ಣ ಮುಂದೆ
ಮುಂದೆನೆ ಭೈರವನ್ ಅವನ ಫ್ರೆಂಡ್ ನ ಕೊಂದಿರ್ತಾನೆ. ಈಗ ಅವನು ಎಲ್ಲರನ್ನ ಹೊಡೆದು ಅಲ್ಲಿಂದ ಭೈರವ್ ಹತ್ರ ಬರ್ತಾನೆ ಮತ್ತು ಅವನ ಬಲ್ಲೆ ತಗೊಂಡು ಅವನನ್ನೇ ಚುಚ್ಚಿ ಸಾಯಿಸ್ಬಿಡ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಭೈರವನ್ ರೈಟ್ ಹ್ಯಾಂಡ್ ಮುತ್ತುಸ್ವಾಮಿ ಬರ್ತಾನೆ. ಈತ ಇಲ್ಲಿಂದ ತಪ್ಪಿಸ್ಕೋಬೇಕಂತ ಕುಮಾರ್ ಕುತ್ತಿಗೆ ಮೇಲೆ ಚಾಕು ಹೊಡಿತಾನೆ ಮತ್ತು ಭೈರವನ್ಗೆ ನೀನು ಮುಂದೆ ಬಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಉದಯನ್ ಅವನಿಗೆ ನೀನು ಅವನನ್ನ ಸಾಯಿಸಿದ್ರೆ ನಿನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವನು ಉದಯನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಉದಯನ್ ಮುತ್ತುಸ್ವಾಮಿನ ಕೂಡ ಕೊಂದು ಬಿಡ್ತಾನೆ. ಇನ್ನು ಅವನು ಮುತ್ತುಸ್ವಾಮಿನ ಕೊಂದ ಮೇಲೆ ಕುಮಾರನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಮತ್ತು ಅವನನ್ನ ತುಂಬಾ ಹೊಡಿತಾನೆ. ಆಮೇಲೆ ಅವನಿಗೆ ನಿಜ ಹೇಳು, ಭೈರವನ್ಗೆ ನಾವು ಲಾಡ್ಜ್ ನಲ್ಲಿ ಇದ್ದೀವಿ ಅಂತ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಆದ್ರೆ ಕುಮಾರನ್ ಮಾತ್ರ ಉದಯನ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಉದಯನ್ ಕುಮಾರ್ಗೆ ಎಲ್ಲ ನೆನಪು ಮಾಡ್ತಾನೆ. ನೀನು ಹೇಳಿದಕ್ಕೆ ನಾವು ಭೈರವನ್ ಟೀಮ್ಗೆ ಸೇರ್ಕೊಂಡ್ವಿ, ನೀನು ಹೇಳಿದ ಪ್ರತಿಯೊಂದನ್ನ ನಾವು ಮಾಡಿದ್ವಿ, ಆದ್ರೆ ನೀನು ನಮಗೆ ಮೋಸ ಮಾಡಿದ್ಯಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ಕುಮಾರ್ ಹತ್ರ ಏನು ಉತ್ತರ ಇರಲ್ಲ. ಅವನು ಉದಯನ್ಗೆ ನಾನು ಇದೆಲ್ಲ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಉದಯನ್ ಅವನ ಮಾತನ್ನ ಕೇಳದೆ ಇನ್ನೊಂದ್ಸಲ ನನ್ನ ಮುಂದೆ ಬಂದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಪೊಲೀಸರು ಬರ್ತಾರೆ. ಪೊಲೀಸರು ಇಲ್ಲಿ ಬಂದಾಗ ಕುಮಾರನ್ ಎಲ್ಲಾ ಬ್ಲೇಮ್ ನ ತನ್ನ ಮೇಲೆ ತಗೋತಾನೆ. ನಾನು ಇವರನ್ನ ಕೊಂದಿದ್ದು ಅಂತ ಹೇಳ್ತಾನೆ. ಈಗ ಪೊಲೀಸರು ಕುಮಾರ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಿರ್ತಾರೆ. ಆಗ ಕುಮಾರ್ ಜೀಪಲ್ಲಿದ್ದಾಗ ಜಿಮಾಗೆ ಕಾಲ್ ಮಾಡ್ತಾನೆ ಮತ್ತು ನಾನೇ ನನ್ನ ಮೇಲೆ ಎಲ್ಲಾ ಬ್ಲೇಮ್ ನ ತಗೊಂಡಿದ್ದೀನಿ, ಈ ಮ್ಯಾಟರ್ ಅಲ್ಲಿ ಉದಯ ಹೆಸರು ಬರಬಾರದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಿಮಾ ಶಾಕ್ ಆಗ್ತಾಳೆ. ಏಕೆಂದ್ರೆ ಆಕೆ ಕುಮಾರ್ನ ಕಾಪಾಡಬೇಕಂತ ಇದೆಲ್ಲ ಮಾಡಿರ್ತಾಳೆ. ಆದ್ರೆ ಕುಮಾರ್ ಈಗ ಎಲ್ಲಾ ಬ್ಲೇಮ್ ನ ತನ್ನ ಮೇಲೆ ತಗೊಂಡಿರ್ತಾನೆ. ಆದ್ರೆ ಈಗ ಈ ಬಿಸ್ನೆಸ್ ನಲ್ಲಿ ಜಿಮಾ ಬಿಟ್ರೆ ಯಾರು ಇರಲ್ಲ. ಯಾಕಂದ್ರೆ ಭೈರವ್ನ ಇವರು ಕೊಂದಿರ್ತಾರೆ, ಇನ್ನು ಸೊಡಬಾಬುನ ಮೊದ್ಲೇ ಅವರು ಕೊಂದಿರುತ್ತಾರೆ. ಇನ್ನು ಸೀನ್ ಈಗ ಸ್ವಲ್ಪ ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಜಿಮಾ ಕುಮಾರ್ನ ಜೈಲಿಂದ ಹೊರಗೆ ತರಿಸಿರ್ತಾಳೆ. ಈಗ ಕುಮಾರ್ ಜಿಮಾಗೋಸ್ಕರನೇ ಕೆಲಸ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ನಮಗೆ ಉದಯನ ತೋರಿಸ್ತಾರೆ. ಈತ ಈಗಲೂ ಕಬಡ್ಡಿ ಆಡ್ತಿರ್ತಾನೆ. ಅವನು ಸ್ಪೋರ್ಟ್ಸ್ ಕೋಟಾದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗಿರ್ತಾನೆ. ಅಂದ್ರೆ ಈಗ ಉದಯ್ ಪೊಲೀಸ್ ಆಗಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.